ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರು ಅವರೆಲ್ಲ ಸೇರಿ ತಾವೇ ಬಿಡಿಸಿದಂಥ ಚಿತ್ರಗಳನ್ನು ಅದನ್ನು ಒಂದು ಕ್ಯಾಲೆಂಡರ್ ರೂಪದೊಳಗೆ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ. ಅವರು ಬಿಡಿಸಿದ ಚಿತ್ರಕಲಾದ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಜೊತೆಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಸಾಮಾಜಿಕ ವ್ಯವಸ್ಥೆಯೊಳಗೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅದನ್ನು ಬಿಂಬಿಸೋ ರೀತಿಯೊಳಗೆ ಈ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ. ಉದಾಹರಣೆಗಾಗಿ ಇವತ್ತು ಮೊಬೈಲ್ನೊಳಗೆ ಎಲ್ಲ ವಿದ್ಯಾರ್ಥಿಗಳು ಬರೀ ಫೇಸ್ಬುಕ್ಕನ್ನು ವಾಟ್ಸಪ್ಪನ್ನು ತೆಗೆದು ಒಂದು ರೀತಿ ಅದರೊಳಗೆ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರಬೇಕಾಗಿದೆ, ಆ ಪಂಜರದಿಂದ ಹೊರಗೆ ಬರಬೇಕಾಗಿದೆ. ಮತ್ತು ವಿದ್ಯೆಯ ಮಹತ್ವ ಎಷ್ಟದ, ಚಿತ್ರಕಲೆಯ ಮಹತ್ವ ಎಷ್ಟದ. ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟು 48 ಜನ ಶಿಕ್ಷಕರು ಇದರೊಳಗೆ ಭಾಗವಹಿಸಿದ್ದಾರೆ. 4 ಬೇರೆ ರೀತಿಯ 4 ಸೆಟ್ ಕ್ಯಾಲೆಂಡರ್ಗಳನ್ನು ಇವತ್ತು ಬಿಡುಗಡೆ ಆಗ್ತಾಯಿದೆ. ಒಟ್ಟು 48 ಚಿತ್ರಗಳಿದಾವೆ. ಅಂದರೆ 12 ಒಂದು ವರ್ಷಕ್ಕೆ 12 ಅಂದರೆ 4 ಗುಂಪುಗಳನ್ನಾಗಿ 4 ರೀತಿಯ ಕ್ಯಾಲೆಂಡರ್ಗಳ ಬಿಡುಗಡೆ ಇವತ್ತು ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಇದನ್ನು ವೀಕ್ಷಣೆ ಮಾಡಬೇಕಂತ ತಿಳ್ಕೊಂಡು ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ನಾನು SV ಸಂಘದವರಂತ ಪಶ್ಚಿಮ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನ ಜೊತೆಗೆ ಕೆರೇಶ್ವರವರು ಇದ್ದಾರೆ, ಪರಿಚಯ ಮಾಡಿಕೊಡ್ತೀವಿ. ಅಶೋಕ್ ಬಾವಿ ಅವರು ಜೊತೆಗೆ ಪ್ರಾಚಾರ್ಯರಂತ ಮುಂದಿನ ಮನೆಯವರು, ಇನ್ನೂ ಹಲವಾರು ಜನ ಶಿಕ್ಷಕಿಯರು ಕೂಡ ಇಲ್ಲಿದ್ದಾರೆ. ಎಷ್ಟು ಮಂದಿ ಇದೆ ಸರ್ ರಾಜ್ಯದಲ್ಲಿ ಚಿತ್ರಕಲಾ ಶಿಕ್ಷಕರು? ಟೋಟಲ್ ಆಗಿ 1200ಕ್ಕೂ ಚಿಲ್ಲರೆ ಇದ್ದಾರೆ ಸರ್ ಅಲ್ಲಿ. ಆದರೆ ಇಲ್ಲಿ 48 ಜನ ಮಾತ್ರ ಅದು ಗದಗ ಜಿಲ್ಲೆಯಿಂದ ವರ್ಕ್ ಮಾಡ್ತಾರೆ. ಚಿತ್ರಕಲಾ ಶಿಕ್ಷಕರಿಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಕಳೆದ 10 ವರ್ಷಗಳಿಂದ ನಾನು ಇವರೆಲ್ಲರ ಪ್ರತಿನಿಧಿಯಾಗಿ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಭಾಳ ನೋವಿನ ಖೇದಕರ ಸಂಗತಿ. ನಾವು ಒತ್ತಾಯ ಮಾಡ್ತಿದ್ರು ಕೂಡ ಯಾಕೋ ಚಿತ್ರಕಲೆಗೆ ಮಹತ್ವ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ಇವತ್ತು ಶಿಕ್ಷಣ ಸಚಿವರ ಗಮನಕ್ಕೆ ತಂದು, ಯಾಕಂದರೆ ಭಾಳ ಜನ 10 ವರ್ಷದಿಂದ ನೇಮಕಾತಿ ಆಗಿಲ್ಲ. 10 ವರ್ಷಗಳಿಂದ ಒಂದು ಕೂಡ ನೇಮಕಾತಿ ಆಗಿಲ್ಲ. ಅದು ಭಾಳ ದುರ್ದೈವದ ಸಂಗತಿ. ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಚಿತ್ರಕಲೆಯ ಮಹತ್ವವನ್ನು ಸಚಿವರ ಗಮನಕ್ಕೆ ತರೋದ್ರ ಮೂಲಕ ಚಿತ್ರಕಲಾ ಶಿಕ್ಷಕರನ್ನು ಮುಂದಿನ ದಿನಮಾನದೊಳಗೆ ನೇಮಕಾತಿ ಮಾಡಬೇಕು ಅನ್ನೋದು ಕೂಡ ಒತ್ತಾಯವನ್ನು ನಾವು ಸಚಿವರಿಗೆ ಕೊಟ್ಟರೆ ನಮ್ಮದೇ ಸರ್. ಇಲ್ಲ, ಒಳ್ಳೆಯದಾಯಿತು, ಚೆನ್ನಾಗಿದೆ. ನೀವೆಲ್ಲ ನಿಮ್ಮ ಗಿರೇಶ್ವರ್ ಅಂತ ಜಿಲ್ಲಾಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು, ಸಾಮಾಜಿಕ ಕಲೆಯನ್ನು, ಚಿತ್ರಕಲಾ ನಿಮ್ಮ ಟ್ಯಾಲೆಂಟ್ ಏನಿದೆ ಅದರಲ್ಲಿ ನೀವು ಹೊರಗಡೆ ತಂದಿದ್ದೀರಿ. ಇದು ಮುಂದಿನ ಪೀಳಿಗೆಗೆ ಹೋಗ್ಬೇಕಂದ್ರೆ ನೀವು ಅದು ಹೇಳ್ಕೊಟ್ಟಾಗ ಮಾತ್ರ ಸಾಧ್ಯ. ನೀವು ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಶಿಕ್ಷಕರು ಶಾಲೆಯಲ್ಲಿದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥದ್ದು ಒತ್ತನ್ನು ಕೊಡ್ತೀವಿ. ನಮಗೆ ರೆಗ್ಯುಲರ್ ಟೀಚರು ಬೇಕು, ಫಿಸಿಕಲ್ ಟೀಚರು ಬೇಕು, ಕಲಾ ಟೀಚರ್ಸ್ ಬೇಕು. ಪ್ರಯಾರಿಟಿ ಮೇಲೆ ಆದಷ್ಟು ಬೇಗ ನಿಮ್ಮ ಕಲೆಗೂ ಕೂಡ, ಯಾಕೆಂದರೆ ಕರ್ನಾಟಕ ರಾಜ್ಯ ಕಲೆ ಅಂದರೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಕೂಡ ವ್ಯಾಲ್ಯೂ ಇರ್ತದೆ. ಅದು ಹಿಂದಿನೂ ಕೂಡ ಒಳ್ಳೆ ಪರಂಪರೆ ಇದೆ. ಅದು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮಂಥ ಶಿಕ್ಷಕರು ಬೇಕಾಗುತ್ತೆ, ಗುರುಗಳು ಬೇಕಾಗುತ್ತೆ. ಅದನ್ನು ಸಂತನೂರವರು ಮತ್ತು ನಮ್ಮ ನಮೋಶ್ರೀ ಮತ್ತು ನೀವೆಲ್ಲರೂ ಏನು ಬೇಡಿಕೆಗಳನ್ನು ಇಟ್ಟಿದ್ರೆ ಅದನ್ನು ಅನುಷ್ಠಾನ ತರ್ತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ವಿಶ್ವಾಸವನ್ನು ಸ್ವಲ್ಪ ಮೊಬೈಲ್ ಸ್ವಲ್ಪ ಇಂದಣ